ದೊಳಗ ಹೆಂಗ್ ಬದುಕಬೇಕು, ಮಣಿ ಅಂದ್ರೆ ಹೆಂಗ್ ಇರಬೇಕು. ಹಿಂದಿನ ಶರಣರ ಮಣಿ ಹೆಂಗಿದ್ದು, ಬರೀ ಮಣಿ ದೊಡ್ಡ ಅಟ್ಟ ಇದ್ರ ಅಲ್ಲ, ಮನಿ ದೊಡ್ಡದ ಐತನ್ನೋಕ್ಕಿಂತಲೂ ಮನ್ಯಾಗಿದ್ದ ಮಂದಿ ಹೆಂಗದಾರ, ಮನ್ಯಾಗಿದ್ದ ಮಂದಿ ಹೆಂಗದಾರ. ಸಾನಂದಂ ಸದನಂ, ಮಣಿ ಹೆಂಗಿರ್ಬೇಕಂದ್ರ ಸಾನಂದಂ ಅಂದ್ರ ಆನಂದದಿಂದ ಕೂಡಿದ ಮಣಿ ಇರ್ಬೇಕು. ಮನ್ಯಾಗ ಯಾವತ್ತು ಎಲ್ಲರೂ ಪ್ರೀತಿಯಿಂದ ಇರ್ಬೇಕು. ಮನ್ಯಾಗ ಎಲ್ಲರೂ ಹೆಂಗಿರ್ಬೇಕಂದ್ರ ನಕ್ಕೋಂತ ಇರ್ಬೇಕು. ನಕ್ಕೋಂತ ಇರ್ಬೇಕಂತಂದ್ರ ದೊಡ್ಡ ಸಾವುಕಾರ ತಾನಿದ್ರನ, ಕೋಟಿ ಗಂಟ್ಲೆ ದುಡ್ಡಿದ್ರನ ಅಷ್ಟ ನಕ್ಕೋಂತ ಇರಾಕ ಬರ್ತದಂತೇನಿಲ್ಲ. ನಾವು ಏನೂ ಇರಲಿಲ್ಲ ಅಂದ್ರೂ ನಮ್ಮದು ಎಷ್ಟು ಮಣಿ ಅದಲ್ಲ, ಇದ್ದ ಮಣಿಯೊಳಗನೆ ಭಗವಂತ ನಮ್ಮ ಪಾಲಿಗೆ ಎಷ್ಟು ಕೊಟ್ಟಾನ. ಒಂದು ಸಣ್ಣ ಮಣಿನ ಕೊಡ್ಲಿ, ನಾವು ಗಂಡ ಹೆಂಡತಿ 2 ಮಕ್ಕಳು ನಾವು ಅಷ್ಟೇ ಇದೀವಿ, ಅಷ್ಟೇ ಇದ್ರೂ ನಮಗೆ ಪರಮಾತ್ಮ ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗೆ ತೃಪ್ತಿಯಿಂದ ಇರೋದು. ನಿಜವಂಡ್ರು ಬರೀತಾರಲ್ಲ, ದೊರಕಲೇನದರೊಳು ಪರಿಣತ ದೊಳೆವುದೇ ಚಂದಮಮ. ಪರಮಾತ್ಮ ನಿಮ್ಮ ಪಾಲಿಗೆ ಏನು ಕೊಟ್ಟಾನಲ್ಲ, ನಿಮ್ಮ ಹಣೆ ಬರಕ್ಕೆ ಎಷ್ಟು ಬಂದದಲ್ಲ ಅಷ್ಟರೊಳಗ ಇದ್ದದ್ರೊಳಗ ನಾವೆಲ್ಲ ತೃಪ್ತಿಯಿಂದ ಇರಬೇಕು. ಬರಲಾರದಕ್ಕೆ ಕೈ ಮಾಡ್ಕೋಂತ ಕುಂಡ್ರದು ಬೇಡ. ಯಾಕಂತಂದ್ರ ನೀ ಎಷ್ಟು ಕೈ ಮಾಡಿದರು, ಎಷ್ಟು ಕರೆದರು, ಎಷ್ಟು ಆಸೆ ಮಾಡಿದರು, ಅದು ಬರಲಾರದಿತ್ತು ಅಂತಂದ್ರ ಅದು ಎಂದೂ ಬರಂಗಿಲ್ಲ, ಎಂದೂ ಬರಂಗಿಲ್ಲ. ಮತ್ತ ನಮಗ ಬರಬೇಕಾದದ್ದಿತ್ತು ಅಂದ್ರೆ ನೀ ಬ್ಯಾಡಂತಂದ್ರು ಅದು ಕೇಳಂಗಿಲ್ಲ, ನೀ ಬ್ಯಾಡಂತಂದ್ರು ಅದು ಕೇಳಂಗಿಲ್ಲ, ಬಂದೇ ಬರ್ತದ. ನಿಜಗುಂಡ್ರು ಅಂತಾರ ನೋಡ್ರಿ, ಅದು ದುಃಖನೇ ಆಗಲಿ ಅದು ಸುಖನೇ ಆಗಲಿ ಬರಬೇಕಾದದ್ದು ಬಂದೇ ಬರ್ತದ. ಈಗ ನಿಮಗೆಲ್ಲರಿಗೂ ದುಃಖ ಬೇಕೋ ಸುಖ ಬೇಕೋ ಅಂತ ಕೇಳಿದ್ರೆ ಏನಂತೀರಿ? ದುಃಖ, ತ್ರಾಸ, ನೋವ, ಒದ್ದಾಡುವುದು, ಮನ್ಯಾಗ ರೊಕ್ಕಿಲ್ಲದಕ್ಕ ಇದು ಬೇಕು. ಆರಾಮ್ ಇರ್ಬೇಕ್ರಿ ಸ್ವಾಮಿ, ಒಟ್ಟ ನಾವು ಸುಖ ಇರ್ಬೇಕು ನೋಡು. ಒಟ್ಟ ತಣ್ಣಗಂದ್ರೆ ಮತ್ತೊಂಚೆ ಕೊಡ ನೀರು ಸುರ್ಕೊಂಡು ಕುಂಡ್ರದಲ್ಲ, ಹೌದಿಲ್ರಿ? ಆರಾಮ್ ಇರ್ಬೇಕ, ಸುಖದಿಂದ ಇರ್ಬೇಕ ಅಂತೀರಿ ಎಲ್ಲರೂ. ದುಃಖ ಯಾರಿಗೂ ಬ್ಯಾಡ ಅಂತೀರಿ, ಯಾರಿಗೂ ಬೇಡ ಅಂತೀರಿ. ಎಲ್ಲರಿಗೂ ಸುಖನೇ ಬೇಕು. ಸುಖ ಬೇಕಾಗಿತ್ತು ಅಂತಂದ್ರೆ ಅದು ಹಿಂಗ ನೋಡ್ಕೋತ ಕೂತ್ರೆ ಸುಖ ಬರಂಗಿಲ್ಲ. ನಿಮಗೆ ದುಃಖರ ಬೇಡ, ಒಟ್ಟ ಬೇಡ. ಒಟ್ಟ ಬೇಡ ಅಂದ್ರೆ ಹೆಂಗ್ರಿ? ನಮ್ಮ ಸಾಯುತಕ ನಮ್ಮ ಮನೆ ಸಮೀಪ ಬರಬಾರ್ದು ನೋಡೋದು ದುಃಖ. ಹಂಗ ಆರಾಮ್ ಇರ್ಬೇಕು ನಾವು. ಬರೋಬರಿ ಬಿಟ್ಟದ ಏನ್ ದುಃಖ? ನೀವು ಬ್ಯಾಡ ಅಂದ್ರೆ ಬಿಡ್ತದ ಈ ದುಃಖ? ಬಿಡಂಗಿಲ್ಲ. ಅದು ಬರುವುದಿತ್ತು ಅಂತಂದ್ರ ಬಂದೇ ತೀರ್ತದ, ಇಲ್ಲ. ಸುಖ ಬರ್ಲಿ ಅಂತ ಕೈ ಮಾಡದ ಕರೆದ್ರ ಬರೋದಿಲ್ಲ. ನಿಜಗುಂಡ್ರು ಬರೀತಾರೆ, ಬರಲುಳ್ಳ ದುಃಖವನ್ನು ಅನುಭವಿಸಿಯೇ ತೀರಬೇಕು, ಬೇರೆ ಪರಿಹಾರ ಅದಕ್ಕಿಲ್ಲ. ಇಹುದೆಂದೊಡೆ ರಾಮನಳ ಪಾಂಡವರು ನೋಯಲೇಕೆ. ನಿಜಗುಂಡ್ರು ಬರೀತಾರೆ, ನಾವು ದುಃಖವನ್ನು ಬ್ಯಾಡಂತ ಅಂದಿವಂದ್ರ ಬಿಡಂಗಿಲ್ಲ. ಅದು ಬರುವುದಿತ್ತಂದ್ರ ಬಂದೇ ತೀರ್ತದ, ಅನುಭವಿಸಲೇಬೇಕು. ನಮ್ಮ ಮನ್ಯಾಗ ಬ್ಯಾಡ ಅಂದ್ರೂ ದುಃಖ ಬರ್ತಾವ ನೋಡ್ರಿ. ಅಚಾನಕ್ ಯಾರಿಗರ ಏನಾರ ಆಗತ್ತದ, ಯಾರ ನಮ್ಮನ್ನ ಅಗಲಿ ಹೋಗುತ್ತಾರ, ಯಾರಿಗೂ ಬೇಕಾಗಿಲ್ಲ ಅದು. ಎಲ್ಲರೂ ನಾವು ಒಟ್ಟರು ಇರಬೇಕಂತೀವ್. ಯಾರು ನಮ್ಮ ಮನಿಂದ ಮ್ಯಾಲಕ್ಕೆ ಹೋಗಬಾರದು, ನಾವೆಲ್ಲರೂ ಇಲ್ಲೇ ಇರ್ಬೇಕಂತೀವಿ. ಆದ್ರೆ ಹೆಂಗ ಸಾಧ್ಯ ಆಗ್ತದ? ಹೋಗವ್ರು ಹೋಗುದನ, ಬರವ್ರು ಬರುದನ, ಇರವ್ರು ಇರುದನ. ಇದು ಜಗತ್ತ, ಇದು ನೇಮ. ಒಂದಿಟ್ಟು ಸುಖ ಇದ್ದಂಗೆ ಕಾಣ್ತದ, ಒಂದಿಟ್ಟು ದುಃಖ ಬಂದಂಗೆ ಆಗ್ತದ. ಇದ್ರೊಳಗನ ನಾವೆಲ್ಲ ಹೆಂಗಿರ್ಬೇಕಂದ್ರ ನಕ್ಕೋಂತ ಇದ್ದು ಬಿಡ್ಬೇಕು, ನಕ್ಕೋಂತ ಇದ್ದು ಬಿಡ್ಬೇಕು. ಗಂಡ ಹೆಂಡತಿ ಹೆಂಗಿರ್ಬೇಕಂತಂದ್ರ ನಕ್ಕೋಂತ, ಗಂಡ ತಾನು ದುಡಿಬೇಕು, ಹೆಂಡತಿನೂ ದುಡಿತಿರ್ತಾಳ. ಮನೆಗೆ ಬಂದ ಇಬ್ರು ಕೂಡಿ ಹೆಂಗಂತಂದ್ರ ಸಿಟ್ಟಿಗೆ ಬರಬಾರ್ದು ಯಾರು.
ಯಾರು ಸಿಟ್ಟಿಗೆ ಬರಬಾರ್ದು. ಗಂಡ ಹೆಂಡತಿಗೆ ಸಿಟ್ಟು ಬರೋದು, ಹೆಂಡತಿ ಗಂಡಗೆ ಸಿಟ್ಟಿಗೆ ಬರೋದು ಅದು ಇರಲಿ, ಒಂದಿಟ್ಟು ಏನೋ ಸಂಸಾರದಾಗ ಸಿಟ್ಟಿಗರ ಬರಲಿ, ಏನಾರ ಮಾಡಲಿ ಇರ್ತದ. ಆದ್ರೆ ಅದು ಸುದೀರ್ಘವಾಗಿ ಸಾಧಿಸಬಾರ್ದು. ಅದನ್ನು ದ್ವೇಷವನ್ನ ಗಂಡನ ಮೇಲೆ ಕೆಲವೊಬ್ಬರು ಸಾಧಿಸ್ತಿರ್ತಾರೆ ಸುದೀರ್ಘವಾಗಿ. ಅವನು ವೈರಿ ನೋಡಿದಂಗ ನೋಡುದು, ಹೆಂಡತಿನೂ ಹಂಗ ನೋಡುದು, ಅದಾಗಬಾರದು. ಹೆಂಗಂತಂದ್ರ ಇಬ್ರು ಪ್ರೀತಿಯಿಂದ ಮನೆಯಾಗಿರ್ಬೇಕು. ಇದು ಶರಣರ ಸಂದೇಶ. ಅದ ಸಾನಂದಂ ಸದನಂ ಸುತಾಶ ಸುದಿಯೋ ಕಾಂತಾನ ದುರ್ಭಾಸಿನಿ. ಮಕ್ಕಳು ಹೆಂಗಿರ್ಬೇಕಂದ್ರ ಬುದ್ಧಿವಂತ ಮಕ್ಕಳು ಇರ್ಬೇಕಂತ. ಸುತಾಶ ಸುದಿಯೋ ಮಕ್ಕಳು ಬುದ್ಧಿವಂತ ಮಕ್ಕಳು ಇರ್ಬೇಕು. ಗಂಡ ಹೆಂಡತಿ ಅವರು ಆನಂದದಿಂದ ಇರಬೇಕು. ಅಲೆಸಿನ್ ಶಿವಪೂಜನಂ, ನಿಮ್ಮ ಮನೆಯೊಳಗೆ ಪ್ರತಿನಿತ್ಯ ಶಿವನ ಪೂಜೆ ಆಗಬೇಕು. ಮೃಷ್ಟಾನ್ನ ಪಾನಂ, ಪ್ರತಿ ದಿವಸ ಚಲೋ ಚಲೋ ಆಹಾರ ತಿನ್ನಬೇಕು. ಸಾಧೋ ಸಂಗಂ ಉಪಾಸಿತಂ, ಪ್ರತಿನಿತ್ಯ ಯಾರ ಮನೆಗೆ ಸಾಧುರು ಬಂದರೆ ಕರಿಬೇಕು, ಅವ್ರಿಗೆ ಊಟ ಮಾಡಿಸ್ಬೇಕು, ಅವ್ರಿಗೆ ನೀಡಬೇಕು. ಹಿಂಗಿತ್ತು ಅಂತಂದ್ರೆ ಆ ಮಣಿಗೆ ಶರಣರು ಏನಂತಾರಂತಂದ್ರ, ಸಂತರು ಏನಂತಾರಂತಂದ್ರ ಧನ್ಯೋ ಗೃಹಸ್ಥಾಶ್ರಮ. ಇದು ಹಿಂಗಿತ್ತು ಅಂತಂದ್ರೆ ಅದು ಧನ್ಯೋ ಗೃಹಸ್ಥಾಶ್ರಮ. ಆ ರೀತಿಯೊಳಗ ಶರಣರೇನಪ್ಪ ಅಂತಂದ್ರೆ ಬಹಳ ಸುಂದರವಾಗಿ ಬದುಕಿರ್ತಕ್ಕಂಥವ್ರು. ಕೆಲವೊಬ್ರು ಅಂತಿರ್ತಾರೆ ಏನಂತಂದ್ರ ಮದುವೆ ಆಗೋಕ್ಕಿಂತ ಮೊದಲ ಪಾಡಿದ್ದೇವ್ರಿ, ಮದುವೆ ಆದ ನಂತರ ನಮಗೊಂದಿಟ್ಟು ಗದ್ಲ ಹಿಡ್ದದ್ರಿ, ಬಹಳ ತೊಂದರೆ ಆಗ್ಯದರಿ ಅಂತಿರ್ತೀವಿ. ಜೀವನಾನ ಹಂಗೆ ಅದ. ಮದುವೆ ಆಗೋಕ್ಕಿಂತ ಮೊದಲ ಮದುವೆ ಆಗ್ಬೇಕು 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 ಅನ್ನಿಸ್ತದ. ಮದುವೆ ಆದ ನಂತರ ಅದರದ್ದು ಏನದು ಅನ್ನೋದು ಗೊತ್ತಾದ ನಂತರ ಅತಿಂದ ಹೋಗ್ಬೇಕು ಅನ್ಸಿದ್ರು ಹೋಗಕ್ಕೆ ಬರಂಗಿಲ್ಲ, ಹೋಗ್ಬೇಕು ಅನ್ಸಿದ್ರು ಹೋಗಕ್ಕೆ ಬರಂಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ಒಮ್ಮೆ ಮಾಫಿ ಮಾಡಬಹುದು. ಈ ಸ್ಟೇಷನ್ ಹಂಗಲ್ಲಿದು, ಇದು ಜೈಲ್ ಇದ್ದಂಗ ರೀ. ಇದು ಮಣಿ ಅಂದ್ರ ಇದು ಜೈಲ್ ಇದ್ದಂಗನ. ಇಲ್ಲೂ ಏನಪ್ಪಾ ಅಂತಂದ್ರ ಬಂಧನದೊಳಗ ನಾವು ಇರ್ತೀವಿ, ಇಲ್ಲಿಂತರ ಹೊಳ್ಳಿ ಹೋಗ್ಕಂದ್ರ ಎಂದೂ ಆಗಂಗಿಲ್ಲ. ನೋಡ್ರಿ, ನಾವು ಮಣಿನ ದೇವಾಲಯ ಮಾಡ್ಕೊಂಡ್ರೆ ಅದು ಬಂಧನ ಆಗಂಗಿಲ್ಲ. 12ನೇ ಶತಮಾನದೊಳಗ ಬಸವಣ್ಣವ್ರ ಮದುವೆ ಆಗಿದ್ದಿಲ್ಲ, ಮಕ್ಕಳು ಹಡದಿದ್ದಿಲ್ಲ, ಅವ್ರಿಗೇನು ಸಂಸಾರ ಇರ್ಲಿಲ್ಲ, ಇತ್ತು. ಆದ್ರೂ ಅವ್ರು ಹೆಂಗಪ್ಪ ಅಂತಂದ್ರ ವಿಶ್ವವನ್ನು ಗೆದ್ರು, ವಿಶ್ವವನ್ನು ಗೆದ್ರು. ಯಾಕಂತಂದ್ರ ಅಷ್ಟು ಖುಷಿಯಿಂದ ಮಾತಾಡ್ತಿದ್ರು, ಅಷ್ಟು ಖುಷಿಯಿಂದ ಇದ್ರು ಶರಣರೆಲ್ಲ. 12ನೇ ಶತಮಾನದ ಶರಣರು ಅವರು ಎಷ್ಟು ಚಂದ ವಚನಗಳನ್ನು ಬರೆದ್ರು. ಗಂಡ ಹೆಂಡತಿ ಮಾತಾಡಿದ ಮಾತು ವಚನ ಆದ್ರಿ ಅವರು. ಈಗ ನಾವೇನು ಸಾವಿರಾರು ವಚನಗಳನ್ನು ಓದ್ತೀವಲ್ಲ, ಶಾಲೆ ಹುಡುಗರು ಓದ್ತಾವ, ನೀವು ಒಮ್ಮೊಮ್ಮೆ ಕೇಳ್ತೀರಿ ವಚನಗಳನ್ನ. ಬಸವಣ್ಣವರು ಬರೆದಿರಬೇಕು. ನೂರಾರು ಶರಣರು ಲಕ್ಷಾವಧಿ ವಚನಗಳನ್ನ ಬರೆದಾರಂತಂದ್ರೆ ಏನು, ನಮಗತೆ ಒಂದು ಬುಕ್ಕ ಒಂದು ಪೆಣ್ಣ ತಗೊಂಡು ಏನು ಬರಬೇಕು ವಚನ ಅಂತ ತಿನಿಕೇಡಿ ಅದೊಂದು ಸಾಲು ಇದೊಂದು ಸಾಲು ಹಿಂಗೆ ಬರೆದಿಲ್ಲ ಶರಣರು ವಚನ. ನಾವು ವಚನ ಬರಿತೀವಿ. ಈಗ ನಾವು ವಚನ ಹೆಂಗಂತಂದ್ರೆ ಒಂದು 10 ಮಂದಿ ವಚನ ಬರೆದದ್ದು ಪುಸ್ತಕ ತಗೊಳಿದ್ರೆ ಅವ್ರದೊಂದು ಪುಸ್ತಕ ತಗೊಂಡು ವಚನದ್ದು ಇವ್ರದೊಂದು ಪುಸ್ತಕ ತಗೊಂಡು ಒಂದು 10 ತಗೊಂಡು ಅವ್ರದೊಂದು ಸಾಲು ಇವ್ರದೊಂದು ಸಾಲು ಎಲ್ಲಾರ್ದು ಒಂದೊಂದು ಸಾಲು ತಗೊಂಡು ನಾವು ಬರೋದು ಇದು ನಮ್ಮದು ಒಂದು ವಚನ ರೀ, ಇದು ನಮ್ಮದು ಒಂದು ವಚನದ ಪುಸ್ತಕ ರೀ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ವಚನದ ಪುಸ್ತಕಗಳನ್ನು ಬರಿತೀವಿ, ವಚನ ಬರಿತೀವಿ. ಆದ್ರೆ 12ನೇ ಶತಮಾನದ ಶರಣರು ಹಂಗ ನಮ್ಮಂಗ ಪುಸ್ತಕ ನೋಡಿ ಬುಕ್ ನೋಡಿ ಯಾರ್ಯಾರ ಬರೆದದ್ದು ನೋಡಿ ಪೆಣ್ಣ ಬುಕ್ಕ ತಗೊಂಡು ಹಿಂಗ ವಚನ ಬರಿಬೇಕಂತ ಬರದಿಲ್ಲ. ಸುಮ್ಮ ಗಂಡ ಹೆಂಡತಿ ಮಾತಾಡ್ತಾರಲ್ಲ. ಈಗ ನೀವು ಗಂಡ ಹೆಂಡತಿ ಮಾತಾಡ್ತೀರಿಲ್ಲ, ಮಾತಾಡ್ಬೇಕಲ್ಲ ಸ್ವಾಮಿ. ಮತ್ತೆ ಗಂಡ ಹೆಂಡತಿ ಮಾತಾಡಲಿಲ್ಲ ಅಂದ್ರೆ ನಮ್ಮ ಸಂಸಾರ ಹೆಂಗೆ ನಡೀತದ, ನಮ್ಮ ಪ್ರಪಂಚ ಹೆಂಗೆ ನಡೀತದ? ಅವ ಬರಬೇಕು ಮಾತಾಡಬೇಕು, ನಾವು ಬರಬೇಕು ಮಾತಾಡಬೇಕು, ಅವ ಬೇಯಬೇಕು ಬೇಯಿಸ್ಕೋಬೇಕು. ಇದು ನಡೆದಂಗೆ ನಮ್ಮದು ಮಾತಾಡ್ತೀವಿ. ಆದ್ರೆ ನೀವು ಹೆಂಗ ಮಾತಾಡ್ತಿರಿಲ್ಲ ಗಂಡ ಹೆಂಡತಿ, ಹೆಂಗ ಗಂಡ ಹೆಂಡತಿ 12ನೇ ಶತಮಾನದ ಶರಣರು ಮಾತಾಡಿದ ಮಾತ ಇವತ್ತು ವಚನ ಆಗಿ ಕುಂತವೆಲ್ಲ. ಬರೀ ಅವ್ರು ಮಾತಾಡಿದ ಮಾತು ಹೆಂಗ್ ಮಾತಾಡಿರ್ಬೇಕು? ಅವ್ರು ಹೆಂಗೆ ಮಾತಾಡ್ರಂತಂದ್ರ ಅವರ ಮಾತುಗಳು ಅಂತರಂಗದಿಂದ ಅರಳಿ ಬಂದ ಅನುಭವದ ಮಾತುಗಳೇ ಇವತ್ತು ವಚನಗಳು. ಅವ್ರ ಹೆಂಗ ಮಾತಾಡ್ರಂತಂದ್ರ ಒಂದು ಮಾತ ಒಬ್ಬ ಹೆಣ್ಮಗಳು ಮಾತಾಡ್ಯಾಡ್ರಿ, ಅಕ್ಕ ಮಹಾದೇವಿ ಸಾವಿರ ವಚನಗಳನ್ನು. ವಚನ ಅಂದ್ರೇನು? ಆಕೆ ಮಾತಾಡಿದ ಮಾತು ಬರೆದಿಟ್ಟಾರ, ಅದೇ ವಚನ.
12ನೇ ಶತಮಾನದೊಳಗೆ ಬಸವಣ್ಣವರು ಅವರು ಸಾವಿರ ಮಾತಾಡಿದ್ರು, ಮಾತಾಡಿದ ಮಾತೆಲ್ಲ ಬರೆದಿಟ್ರು. ಅದೇ ವಚನ. ಆಯ್ದಕ್ಕಿ ಲಕ್ಕಮ್ಮ ಆಕಿ ಮಾತಾಡಿದ್ಲು, ಮಾತಾಡಿದ ಮಾತು ಬರೆದಿಟ್ರು. ವಚನ ಗಂಡ ಹೆಂಡತಿ ಮಾತಾಡಿದ್ದು. ನೀವು ಮಾತಾಡಿಲ್ರಿ? ಅವ್ರು ಹೆಂಗಂತಂದ್ರ ಒಂದು ಪ್ರಸಂಗ ಹೇಳ್ತೀನಿ ನಿಮಗ. ಅನುಭವ ಮಂಟಪದೊಳಗ ಬಸವಣ್ಣನವರು ಅನುಭವ ಮಂಟಪವನ್ನ ರಚನೆ ಮಾಡಿ, ಅನುಭವ ಮಂಟಪ ಅಂತಂದ್ರ ಅದೇನು ಸಾವಿರಾರು ಮಂದಿ ಕುಂಡ್ರುವಂಥದ್ದು ದೊಡ್ಡ ಕಲ್ಯಾಣ ಮಂಟಪ, ದೊಡ್ಡ ಕಾಲಮ್ ಹಾಕಿ ಸ್ಲ್ಯಾಪ್ ಹಾಕಿ ಹಿಂಗ ಅನುಭವ ಮಂಟಪ ಅಲ್ಲ. ಅನುಭವ ಮಂಟಪ ಅಂದ್ರೆ ಏನು? ಈಗೇನು ಐತಲ್ಲ ಇದ ಹಿಂಗೊಂದು ಕಟ್ಟಿ ಮೇಲೆ ಹಿಂಗೊಂದಿಟ್ಟು ವೇದಿಕೆ ಮಾಡಿದ್ರು. ಇಲ್ಲಿ ಅಲ್ಲಮ ಪ್ರಭು ಕೂಡಿರ್ತಿದ್ದ. ಈ ಕಡೆ ಅಣ್ಣ ಬಸವಣ್ಣ, ಈ ಕಡೆ ಚನ್ನ ಬಸವಣ್ಣ, ಹಿಂಗ ಶರಣರು, ಮುಂದ ಸಾವಿರ ಎಲ್ಲ ಶರಣರು. ಅವರೆಲ್ಲ ಕುಂತು ಏನ್ ಮಾಡ್ತಿದ್ರಂದ್ರ ದಿವಸ ತಾವೇನು ಕಾಯಕ ಮಾಡ್ಯಾರಲ್ಲ ಆ ಮಾಡಿದ ಕಾಯಕದ ಅನುಭವಗಳನ್ನ ಇಲ್ಲಿ ಬಂದು ಒಬ್ಬಾಬ್ರ ಹೇಳ್ತಿದ್ರ. ಅವ್ರು ನಾವು ಹಿಂಗ ಇವತ್ತು ಕಾಯಕ ಮಾಡಿವ್ರಿ ಅಪ್ಪ, ನಾವಿಷ್ಟು ದಾಸೋಹ ಮಾಡಿವ್ರಿ ಅಪ್ಪ, ನಮ್ದು ಹಿಂಗ ಕಾಯಕ ಆಗ್ಯದ ಅಂತ ತಿಳ್ಕೊಂಡು ತಮ್ಮ ಕಾಯಕದ ಅನುಭವಗಳನ್ನ ಹೇಳ್ತಿದ್ರು. ಅದು ಸರಿ ಇತ್ತು ಅಂದ್ರ ಅಲ್ಲಮ ಪ್ರಭು ಅದಕ್ಕ ರೈಟ್ ಮಾರ್ಕ್ ಹಾಕ್ತಿದ್ದ. ಅದರೊಳಗೆ ಒಂದು ಈಟ್ ಏನಾರ ಹೆಚ್ಚು ಕಡಿಮೆ ಇತ್ತು ಅಂತಂದ್ರ ಅದನ್ನ ಹಿಂಗ್ ಮಾಡ್ಬೇಕು ನೋಡಪ್ಪ, ಅದ್ ಹಿಂಗ್ ಮಾಡಿದ್ರೆ ಚಂದ ನೋಡಂತ ಅಲ್ಲಮ ಪ್ರಭು ಹೇಳ್ತಿದ್ದ. ಇದು ಪ್ರತಿನಿತ್ಯ ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ ಮುಂಜಾನೆ 6 ಗಂಟೆಗೆ ಹಿಂಗ ಅನುಭವ ಮಂಟಪ ಅಂದ್ರೇನು? ತಮ್ಮ ಬದುಕಿನ ಅನುಭವಗಳನ್ನು ಬಂದಿಲ್ಲಿ ಹೇಳ್ತಿದ್ರಲ್ಲ ಕುಂತ, ಅದಕ್ಕನ ಅನುಭವ ಮಂಟಪ ಅಂತಿದ್ರು ಅವರು. ನೀವು ಅನುಭವ ಮಂಟಪ ಅಂದ ಕೂಡಲೇ ಒಂದು ದೊಡ್ಡ ಮದುವೆ ಕಲ್ಯಾಣ ಮಂಟಪನ ತಲೆಯಾಗ ಬರ್ತದೆ ನಿಮಗ. ಅನುಭವ ಮಂಟಪ ಅಂದ ಕೂಡಲೇ ದೊಡ್ಡ ಕಲ್ಯಾಣ ಮಂಟಪ ಅಂದ್ರೆ ಅದ ತಲೆಯಾಗ ಬರ್ತದೆ. ಇಲ್ಲ, ಹಿಂಗ ಸಾವಿರಾರು ಮಂದಿ ಹಿಂಗ ಓಪನ್ ಅಂಗಳದೊಳಗನೆ ಹಿಂಗ ಕುಂತ ಮಾತಾಡೋದ ಅನುಭವದ ಮಾತುಗಳಿಗೆನ ವಚನಗಳು. ಹಂಗ ಕುಂತ ಸಂದರ್ಭದೊಳಗ ಒಬ್ಬ ಆಯ್ದಕ್ಕಿ ಮಾರಯ್ಯ ಅಂತ ತಿಳ್ಕೊಂಡು ಬಸವಣ್ಣವ್ರ ಕಾಲದೊಳಗ ಬಹಳ ದೊಡ್ಡ ಶ್ರೇಷ್ಠ ಶರಣರಿ ಆಯ್ದಕ್ಕಿ ಮಾರಯ್ಯ. ಆಯ್ದಕ್ಕಿ ಮಾರಯ್ಯ ಅಲ್ಲಮ ಪ್ರಭುವಿನ ಜೊತೆಗೆ ಮಾತಾಡಕತ್ತಿದವ. ಅವ ಏನ್ ಮಾತಾಡ್ತಿದ್ದ ಅಂದ್ರ ತಾನು ಮಾಡಿದ ಕಾಯಕದ ಮಹತ್ವವನ್ನ ಪ್ರಭುವಿನ ಜೊತೆಗೆ ಚರ್ಚೆ ಮಾಡಾಕತ್ತಿದ್ದ. ಮಾಡುವ ಕಾಯಕದ ಅನುಭವವನ್ನ ಚರ್ಚೆ ಮಾಡಾಕತ್ತಿದ್ದ. ಏನಂತಿದ್ದ ಅಂದ್ರೆ ಕಾಯಕ ಶ್ರೇಷ್ಠ, ಕಾಯಕ ಶ್ರೇಷ್ಠ. ಯಾರ್ದು? ಅವನು ವಾದದು, ಆಯ್ದಕ್ಕಿ ಮಾರಯ್ಯನ ವಾದ. ಅವನ ಕಾಯಕ ಏನಂತಂದ್ರ ಪ್ರತಿ ದಿವಸ, ನಿನ್ನೆ ಒಬ್ಬರದ ಕಾಯಕ ಹೇಳಿಲ್ಲ ನಾನು, ಮೋಳಿಗೆಯ ಮಾರಯ್ಯ, ಕಾಶ್ಮೀರ ದೇಶದ ಅರಸು ಮಹಾದೇವ ಭೂಪಾಲ. ಇಲ್ಲಿ ಬಂದ ಕಾಯಕ ಏನ್ ಮಾಡ್ಬೇಕಂತಂದ್ರ ಕಟ್ಟಿಗೆ ಕಡದು ತಲೆ ಮೇಲೆ ಇಟ್ಕೊಂಡು ಓಣ್ಯಾಗ ಅಡ್ಡಾಡ್ಬೇಕು. ಕಟ್ಟಿಗೆ ತಗೋತೀರೇನ್ರಿ ಅಂತ. ಅದು ಅವನ ಕಾಯಕ. ಈ ಆಯ್ದಕ್ಕಿ ಮಾರಯ್ಯನಿಗೆ ಏನು ಕಾಯಕ ನೇಮಿಸಿದ್ದ ಬಸವಣ್ಣ ಅಂತಂದ್ರ ಇಡೀ ಕಲ್ಯಾಣದೊಳಗ, ಬಸವ ಕಲ್ಯಾಣ ಪಟ್ಟಣದೊಳಗ ಪ್ರತಿ ದಿವಸ ಅವನ ಕಾಯಕ ಏನಂತಂದ್ರ ಎಲ್ಲರ ಓಣ್ಯಾಗ ಯಾರ ಮಣಿ ಮುಂದರ ಹಾದ್ಯಾಗ ಅಕ್ಕಿ ಜ್ವಾಳ ಗೋಧಿ ಇಂಥವ್ ಏನಾರು ಬಿದ್ದಿರ್ತಾವಲ್ಲ ಅವತ್ತವ್ರನ್ನ ಆರಿಸೋದು ಒಟ್ಟ ದಿವಸ ಅವನ ಕಾಯಕ ಇದು ಅಷ್ಟೇ. ಪ್ರತಿ ದಿವಸ ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರ ಮಣಿ ಮುಂದೆ ಅಥವಾ ಒಂದೊಂದು ಓಣ್ಯಾಗ ಅಕ್ಕಿಗಳು ಬಿದ್ದಿರ್ತಾವಲ್ಲ ಅವನ್ನ ಆರಿಸಿಕೊಂಡು ಬರೋದು, ಆರಿಸಿಕೊಂಡು ಬಂದು ಅದನ್ನ ಪ್ರಸಾದ ಮಾಡೋದು. ಅವನು ಅಕ್ಕಿ ಆರಿಸಿಕೊಂಡು ಬಂದು ಬ್ಯಾಳೆ ಆರಿಸಿಕೊಂಡು ಬಂದು ಅವನು ಸ್ವಚ್ಛ ತೊಳೆದು ಅದನ್ನು ಕುದಿಸಿ ಅನ್ನ ಮಾಡಿ ಅಂಬ್ಲಿ ಮಾಡಿ ಒಬ್ಬ ಜಂಗಮನಿಗೆ ಹಾಕಿ ಮಿಕ್ಕದ್ದನ್ನ ತಾವು ಸ್ವೀಕಾರ ಮಾಡು. ಇದು ಅವನ ಕಾಯಕ. ಅದಕ್ಕ ಅವನ ಅಡ್ಡೆಸರನು ಅದ ಬಿದ್ದದು ನೋಡ್ರಿ. ಏನು? ಆಯ್ದಕ್ಕಿ ಮಾರಯ್ಯ. ಅಕ್ಕಿಯನ್ನ ಆಯ್ಕೊಂಡು ಬರೋದು ಆಯ್ದಕ್ಕಿ ಮಾರಯ್ಯ. ಅವನ ಅಡ್ಡೆಸರದು. ಮಾರಯ್ಯ ಅಂತಂದ್ರೆ ಅವನ ಹೆಸರ ಆಯ್ದಕ್ಕಿ ಮಾರಯ್ಯ. ಪ್ರತಿ ದಿವಸ ಅವನ ಕೆಲಸ. ತನ್ನ ಕಾಯಕದ ಮಹತ್ವವನ್ನ ಅಲ್ಲಮ ಪ್ರಭುಗಳ ಜೊತೆ ಮಾತಾಡ್ತಿದ್ದ. ಹಿಂಗ ಅಲ್ಲಮ ಪ್ರಭುಗಳು ಕುಂತಿದ್ರು, ನೀವ್ ಹೆಂಗ್ ಕುಂತಿರಲ್ಲ ಹಿಂಗ ಸಾವಿರ ಶರಣರು ಕುಂತಿದ್ರು. ಈ ಕಡೆ ಗಣಮಕ್ಕಳು, ಈ ಕಡೆ ಹೆಣ್ಮಕ್ಕಳು, ಹಿಂಗೆಲ್ಲ ಕುಂತ ಸಂದರ್ಭದೊಳಗ ಅವ ಎದ್ದು ನಿಂತಿದ್ದ ಆಯ್ದಕ್ಕಿ ಮಾರಯ್ಯ. ನಮ್ಮ ಕಾಯಕದ ಬಗ್ಗೆ ಹಿಂಗ್ರಿ ಅಪ್ಪ, ಕಾಯಕ ಬಾಳ ದೊಡ್ಡದ್ರಿ ಅಪ್ಪ ಅಂತ ಅವ ಹೇಳ್ತಿದ್ದ. ಅಲ್ಲಮ ಪ್ರಭು ಇಲ್ಲಪ್ಪ, ಕಾಯಕ ಬರೋಬರಿ, ಕಾಯಕದ ಜೊತೆಗೆ ಏನ್ ಮಾಡಬೇಕು ಅಂತಂದ್ರ ಆ ಪರಮಾತ್ಮನನ್ನು ಅರಿಯಬೇಕಲ್ಲ ಅಂತ ಅವರಿಬ್ಬರದು ವಾದ ನಡೆದಿತ್ತು.
ಅದು ಇಬ್ಬರದು ಮಾತುಕತೆ ನಡೆಯೋದ್ರೊಳಗ ಟೈಮ್ ಎಷ್ಟಾಗಿತ್ತಂದ್ರೆ 5:30 ಆಗಿತ್ತು. ಸಾಯಂಕಾಲ 5:30 ಆಯ್ತು. ಅವ ದಿವಸ ಎಷ್ಟೊತ್ತಿಗೆ ಹೋಗ್ಬೇಕಂದ್ರ ಕಾಯಕ ಮಾಡಕ ಅಕ್ಕಿ ಆರಿಸ್ಕೊಂಡು ಬರಾಕ 5 ಗಂಟೆಗೆ ಹೋಗ್ಬೇಕವ. ಅಕ್ಕಿ ಆರ್ಸಾಕ 5 ಗಂಟೆಗೆ ಹೋಗ್ಬೇಕು. 5 ಗಂಟೆಗೆ ಅಕ್ಕಿ ಆರ್ಸಾಕ ಹೋಗ್ಬೇಕಾಗಿತ್ತು, 5:30 ಆಯಿತು. ಹೆಂಡತಿಗೆ ಚಿಂತೆ ಇತ್ತು, ಹೆಣ್ಮಕ್ಳಿಗೆ ಚಿಂತೆ ಇತ್ತು. ಹತ್ತತ್ ನೋಡ್ರಿ, ಭಾಳ ಶಾಣ್ಯಾರ ನೀವು. ಒಂದೀಟ್ ಏನಾರ ಕೆಲಸಕ್ಕೆ ತಡ ಆತಂದ್ರೆ ಹಳ್ಳೆ ನೆನಪು ಮಾಡೋದ ಗಂಡಗ ಅಲ್ರಿ, ಮತ್ತಲ್ಲಿ ಹೊಕ್ಕನಂದಿದ್ರಲ್ಲೇ ಹೊಕ್ಕನ್ ತಡಿಲ್ಲ ಸುಮ್ಕೊಡು ನೀ ಮತ್ತೆ ಹಂಗೆ ಅಂದ್ಕೊಳ್ಳಿ ಸುಮ್ಕೊಡ್ದು. ಮತ್ತೊಮ್ಮೆ 5 ನಿಮಿಷ ಬಿಟ್ಟು ಇಲ್ರಿ ಮತ್ತೆ ಟೈಮ್ ಆತ್ ನೋಡ್ರಿ ಹೊಕ್ಕನಂದಿದ್ರಲ್ಲೇ. ಅವ್ ಹೋಗುದಿಲ್ಲ ಅಂದ್ರೆ ಈಕಿ ಕಿಟಕಿಟಿಗೆರ ಎದ್ದು ಹೋಗ್ಬೇಕು ಅವ್ ಹೊರಗ. ಯಾಕಂದ್ರೆ ಹೆಣ್ಮಕ್ಳು ಕೆಲಸದ ಬಗ್ಗೆ ಬಹಳ ಜವಾಬ್ದಾರಿ ತಾಯಂದಿರು. ಅದಕ್ಕೆ ನಮ್ಮ ಸಂಸ್ಕೃತದೊಳಗೆ ಬರೀತಾರೆ ಹೆಣ್ಮಕ್ಳು ಅದಾರಂತ ತಿಳ್ಕೊಂಡನ ಮಣಿ ಚಂದ ನಡೆದಾವ್ರಿ. ಇಲ್ಲ ಅಂದ್ರೆ ಅವ್ ಮಣಿ ಆಗಂಗಿಲ್ರಿ, ಅಲ್ಲದೆ ಅವ್ರ ಗುಡಿ ಹಾಕಿದ್ದು. ಮತ್ತೆ ನೀವು ಇರ್ಲಿಲ್ಲ ಅಂದ್ರೆ ಗತಿ ಹೆಂಗ್ರಿ? ಎಲ್ಲಾನು ನಿಮ್ಮಿಂದನ ಸೌಭಾಗ್ಯ. ಮಣಿಗಾಗಿರ್ಬೋದು, ಹಬ್ಬಗಳಿಗಾಗಿರ್ಬೋದು, ದೇಶಕ್ಕಾಗಿರ್ಬೋದು, ಎಲ್ಲದಕ್ಕೂ ತಾಯಂದಿರಿಂದ ಸೌಭಾಗ್ಯ. ಅದಕ್ಕೆ ಹೇಳ್ತಾರೆ ಸಂಸ್ಕೃತದೊಳಗೆ ಹೆಣ್ಮಗಳು ಹೆಂಗಿರ್ತಾರಂದ್ರೆ ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭಾ, ಕ್ಷಮಯಾದರಿತ್ರಿ ಇತಿ ಷಡ್ಗುಣ ಐಶ್ವರ್ಯ ಭಾರ್ಯ. ಭಾರ್ಯ ಅಂದ್ರೆ ಹೆಂಡತಿ ಅಂತ ಯಾರಿಗೆ ಅನ್ಬೇಕು? ನೀವಂತಿರ್ಬೇಕು. ನಮಗೆ ಅಂತಾರೆ ಸ್ವಾಮಿ, ನಾವು ಗಂಡಗೆ ಮಾಡ್ಕೊಂಡಿವಿ ನಮಗೆ ಹೆಂಡತಿ ಅಂತಾರ. ಇಲ್ಲ, ಸುಮ್ಮಗ ಎಲ್ಲರಿಗೂ ಹೆಂಡತಿ ಅನ್ನಂಗಿಲ್ಲ, ಧರ್ಮಪತ್ನಿ ಅನ್ನಂಗಿಲ್ಲ. ನೀವು ಕೇಳ್ತೀರಿ ಧರ್ಮಪತ್ನಿ ಅಂತ ಯಾರಿಗೆ ಅನ್ಬೇಕ್ರಿ? ಧರ್ಮಪತ್ನಿ ಅಂತ ಯಾರಿಗೆ ಅಂತ ಅನ್ಬೇಕು? ನಮಗೆ ಅನ್ಬೇಕಲ್ರಿ ಸ್ವಾಮಿ. ಮತ್ತೆ ನಾವು ಧರ್ಮಪತ್ನಿ. ಧರ್ಮಪತ್ನಿ ಅಂತ ಯಾರಿಗಂತಾರಂದ್ರೆ ಯಾವ ಹೆಣ್ಣು ಮಗಳು ತನ್ನ ಗಂಡನನ್ನ ಧರ್ಮದ ದಾರಿಯಲ್ಲಿ ನಡೆಸ್ತಾಳಲ್ಲ ಆ ಹೆಣ್ಣು ಮಗಳಿಗೆ ಧರ್ಮಪತ್ನಿ ಅನ್ಬೇಕು. ಮಾಲಸ ಮಂಗಲ್ಯ ಕರ್ಕೊಂಡು ಹೋಗಕ್ಕಿಗೆ ತಂದೂರಿ ರೊಟ್ಟಿ ತಿನ್ನು ನಡಿ ಅಂತ ಕರ್ಕೊಂಡು ಹೋಗಕ್ಕಿಗೆ, ಮೇಲೆ ಬಂಗಾರ ಅಂಗಡಿಗೆ ಕರ್ಕೊಂಡು ಹೋಗಕ್ಕಿಗೆ, ಮೇಲೆ ಶೀರಿ ಅಂಗಡಿಗೆ ಕರ್ಕೊಂಡು ಹೋಗಕ್ಕಿಗೆ ಧರ್ಮಪತ್ನಿ ಅಂತಾರ್ರಿ. ಇವು ಕರ್ಮದ ಪತ್ನಿಗಳು. ಇವು ಸಾಕಾಗಿರ್ತದೆ ನಿಮ್ಮ ಕಾಲಾಗ ಅವ್ರಿಗೆ. ಸುಮ್ಮನೆ ಏನು ಮಾಡಕ್ಕೆ ಬರಂಗಿಲ್ಲ, ನಡಿ ಹೋಗೋಣ ಅಂತಿರ್ತಾರ ಅವ್ರು. ಹೌದಿಲ್ರಿ? ಗಂಡನ ಅಣುವಾತನು ನೋಡ್ಬೇಕ್ರಿ. ಇವ ಗಂಡನ ಬರೇ ಮುಖದ ಚೇರಾಪಟ್ಟಿ ಮ್ಯಾಗ ನೀವು ಅರ್ಥ ಮಾಡ್ಕೋಬೇಕು. ನನ್ನ ಗಂಡ ಹೆಂಗದ ನೀವತ್ತ ದಿವಸ ಇದ್ದಂಗ ಇರ್ತಾನಲ್ರಿ? ಇಲ್ಲ, ನನ್ನ ಗಂಡನ ಮ್ಯಾಗ ಮುಖದ ಮ್ಯಾಗ ಖುಷಿ ಅದಾನೋ ಅಥವಾ ಮನಸ್ಸಿನಾಗ ನೋವಿಟ್ಟುಕೊಂಡು ಬಂದಾನೋ ಹೆಂಗದಾನ ಅನ್ನೋದು ಗಂಡನ ಮುಖವನ್ನ ನೋಡಿ ನೀವು ಅರ್ಥ ಮಾಡ್ಕೋಬೇಕು. ಅವನಿಗೆ ಏನಾದರೂ ಹೊರಗಡೆ ಯಾವುದೋ ವ್ಯವಹಾರದೊಳಗೆ ಟೆನ್ಷನ್ ಆಗಿತ್ತು ಅಥವಾ ಮಾನಸಿಕ ಒತ್ತಡ ಇತ್ತು ಅಂತಂದ್ರೆ ಅವನ ಮುಖ ನೋಡಿ ಕರ್ಕೊಂಡು ಬಂದ ಚಂದ ಅವನಿಗೆ ಮಾತನಾಡಿ ನಗಸ್ಕೋತ ಕೊಂಡಿರ್ಬೇಕು. ಅದು ಮೊದಲ ಅಜ್ಜಾಗಿ ಬಂದಿರ್ತದ, ಹೊರಗಿಂದ ಟೆನ್ಷನ್ ಮಾಡ್ಕೋತ ನೀಟಲ್ಲಿ ಚಾಲು ಮಾಡಿದಂದ್ರೆ ಮುಗಿತದ. ಅಲ್ಲೇ ಅಪ್ಕೊಳ್ತಕ್ಕ ಹೋಗ್ಕನ ಅಂತ ತಿಳ್ಕೊಂಡು ಮನೆ ಬಿಟ್ಟು ಓಡಿ ಹೋಗ್ತದ್ರಿ. ಗಂಡ ಬಂದ ಕೂಡಲೇ ಹೊರಗಿಂದ ಅವ್ ಹೊಲದಿಂದರ ಬರಲಿ, ಆಫೀಸ್ದಿಂದರ ಬರಲಿ, ಊರಾಗ ಹಿರಿಯ ಇದ್ದಂದ್ರೆ ಹಿರ್ತನ ಮುಗುಷರ ಬರಲಿ, ಏನಾರ ಮಾಡಿ ಮನ್ಯಾಗ ಬಂದ ಅಂದ್ರೆ ನೀ ಮನ್ಯಾಗ ಇರ್ತೀಯಲ್ಲ ಯವ, ಹೊರಗೆ ಬಂದು ಗಂಡನ ಒಂದ್ಸಾರಿ ನೋಡಿ ಅವನ ಮುಖ ನೋಡಿ ಕೊಳ್ಳಂತ ನಕ್ಕು ಬಿಡು ಸಾಕು. ಗಂಡನ್ ನೋಡಿ ಒಂದ್ಸಾರಿ ನಕ್ಕು ಬಿಟ್ಟಿ ಅಂತಂದ್ರ ಅವ ಏನು ಧನುವಾಗಿರ್ತದಲ್ಲ, ಏನು ಮಾನಸಿಕ ಒತ್ತಡ ಇರ್ತದಲ್ಲ, ಏನು ಟೆನ್ಷನ್ ಇರ್ತದಲ್ಲ, ಅರ್ಧ ಹೋಗಿಬಿಡ್ತದ ಅವನಿಗೆ, ಅರ್ಧ ಹೋಗಿಬಿಡ್ತದ. ಒಳಗೆ ಬಂದ ಅಂತಂದ್ರೆ ಅವನಿಗೆ ಚಂದ ಮಾತಾಡಿ ಒಂದಿಟ್ಟು ಚಾನೋ ಒಂದಿಟ್ಟು ಉಪ್ಪಿಟ್ಟೋ ಇದು ವ್ಯವಸ್ಥೆ ಮಾಡಿ ಅವನು ಕೂಡ ಚಂದ ಮಾತಾಡಿದ್ರಂದ್ರೆ ಅವನದೆಲ್ಲ ಟೆನ್ಷನ್ ಹೋಗ್ಬಿಡ್ತದ. ಗಂಡನ ಮುಖವನ್ನು ಅರಿತುಕೊಂಡು ನಾವಿರ್ಬೇಕು. ಆ ರೀತಿ ಧರ್ಮಪತ್ನಿ ಅಂತ ಯಾರಿಗಂತಾರಂತಂದ್ರ ಗಂಡನನ್ನು ಧರ್ಮದ ದಾರಿಯಲ್ಲಿ ನಡೆಸ್ತಕ್ಕಂಥ ಹೆಣ್ಣು ಮಗಳಿಗೆ ಧರ್ಮಪತ್ನಿ ಅಂತಾರೆ. ಆಕಿ ಆಯುಧಕ್ಕೆ ಲಕ್ಕಮ್ಮ, ಆಯುಧಕ್ಕೆ ಮಾರಯ್ಯ, ಆಯುಧಕ್ಕೆ ಮಾರಯ್ಯನ ಹೆಂಡತಿ ಲಕ್ಕಮ್ಮ. ಆಯುಧಕ್ಕೆ ಲಕ್ಕಮ್ಮ ಕುಂತಿದ್ಲು. ಬಹಳ ಜಾಣೆ ಹೆಣ್ಮಗಳು, ಬಹಳ ಶಾಣ್ಯಾರ ಇರ್ಬೇಕು ಹೆಣ್ಮಕ್ಳು. ಸುಮ್ಮನೆ ದಡ್ಡಗತೆ ಕುಂಡ್ರಬಾರ್ದು. ಗಂಡಗೆ ಎಲ್ಲರ ಒಂದು ಈಟ್ ಏನಾರ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಧೈರ್ಯದಿಂದ ಇರ್ಬೇಕು ನೀವು. ಯಾಕ್ರಿ, ಯಾಕೆ ಹಿಂಗೆ ಕೂತೀರಿ ನೀವು? ಏನಾಗ್ಯದ? ಇಲ್ಲ ಹಿಂಗೆ ತೊಂದರೆ ಆಗ್ಯದ. ಯಾಕೆ ತೊಂದರೆ ಮಾಡ್ತೀರಿ? ಹಿಂಗೆಲ್ಲ ಬರೋಬರಿ ಆಗುತ್ತದ. ಅದಕ್ಕೆ ನೀವು ಚಂದ ಧೈರ್ಯದಿಂದ ಹೇಳ್ಬೇಕು. ಧೈರ್ಯ ಹೇಳ್ಬೇಕು ಗಂಡಗ. ನೀವು ಅವನಿಗಿಂತ ಮೊದಲು ಅಂಜು ಕೂತೀರಿ ಅಂದ್ರೆ ಅವ್ನು ತೀರ ಮಾತಾಟ ಏನಪ್ಪಾ ಅಂದ್ರೆ ಡಲ್ ಆಗ್ತಾನ. ಆ ಹೆಣ್ಮಗಳು ಆಯುಧಕ್ಕೆ
ಲಕ್ಕಮ್ಮ ಎಷ್ಟು ಧೈರ್ಯ ಅಂತಂದ್ರೆ, ಅಲ್ರಿ ಅಲ್ಲಮ ಪ್ರಭುಗಳು ಕುಂತಾರ, ಪರಮಾತ್ಮನ ಅವತಾರಿ ಬಸವಣ್ಣ, ಚನ್ನಬಸವಣ್ಣ ಎಲ್ಲರೂ ಕುಂತಾರ. ಅಂತಾದ್ರೊಳಗೆ ಗಂಡ ಎದ್ದು ನಿಂತ ಮಾತಾಡಕತ್ತಾನ. ಆಕೆ 5ಕ್ಕೆ ಲಕ್ಕಮ್ಮ ಅಂದ್ಲು, ಬರೇ ಕಾಯಕದ ಬಗ್ಗೆ ನನ್ನ ಗಂಡ ಒಂದು ತಾಸು ಆತ ಮಾತಾಡಕತ್ತಿ, ಹೋಗ್ಬೇಕೀಗ ಕಾಯಕಕ್ಕ. ಟೈಮ್ 5:30 ಆಯ್ತು. ದಿವಸ 5 ಗಂಟೆಗೆ ಅಕ್ಕಿ ಆರ್ಸಾಕ್ ಹೋಗ್ತಿದ್ದ. ಕತ್ತಲಾದಿಂದ ಅಕ್ಕಿ ಕಾಣ್ತಾವ, ಬ್ಯಾಳಿ ಕಾಣ್ತಾವ, ಹೆಸರು ಕಾಣ್ತಾವ ಬಿದ್ದದ್ದು. 5 ಗಂಟೆಗೆ ಹೋಗ್ಬೇಕಾಗಿತ್ತು, ಇನ್ನ ಮಾತಾಡ್ಕೋತ ನಿಂತಾನಲ್ಲ. ಇವನಿಗೆ ಸ್ವಲ್ಪ ಟೈಮದ ಪರಿಕಲ್ಪನೆ ಕೊಡ್ಬೇಕಲ್ಲ, ಇವನಿಗೆ ಎಚ್ಚರ ಮಾಡ್ಬೇಕಲ್ಲ ಗಂಡಗ ಅಂತ ತಿಳ್ಕೊಂಡು ಏನು ಮಾಡಿದ್ಲು ಅಂತಂದ್ರೆ ಒಂದೀಟ ಸೊನ್ನೆ ಮಾಡಿದ್ಲು ಗಂಡಗ. ನೀವು ಮುಂದೆ ಕೂತಾಗದು ಅಂದ್ರೆ ಸೊನ್ನೆ ಮಾಡ್ತಾರೆ ಗಂಡಗ. ನಾಷ್ಟ ಮಾಡ್ಲೆ, ಏನ್ ಚಾ ಮಾಡ್ಲೆ, ಮರ್ಯಾದಿಲೆ ಗಂಡಗ ಹೊರಗೆ ಕಳ್ದು ಏನ್ ಮಾಡ್ಲಿ ಅಂತ ನೀವು ಕೇಳ್ಬೇಕಂತ ನೀವು ಕರಿಬೇಕಂತಿರ್ತೀರಿ. ಬಾ ಅಂತ ಮಾಡಿದಂದ್ರೆ ಆಯ್ತು ಬಿಡ, ಅಲ್ಲೇ ಕೊಂಡು ಅವ್ರ ಕೂಡ ಮಾತಾಡಿ ಹಂಗೆ ಕಳಿಸಿಬಿಡ್ತಾರೆ ಹೆಂಡತಿ. ಸೊನ್ನೆ ಮೇಲೆ ಇರ್ಬೇಕು, ಗಂಡಾಗಲಿ ಹೆಂಡತಿ ಆಗಲಿ. ಅವು ಸೊನ್ನೆಗಳ್ದಾವ ನೋಡ್ರಿ, ನಮ್ಮ ಹಿಂದಿನ ಹಿರಿಯರು ಹೇಳ್ತಿದ್ರು. ಅವ್ರು ಏನು ಕೈ ಸೊನ್ನಿ, ಬಾಯಿ ಸೊನ್ನಿ, ಮುಂದ್ರಿ ಅವರು ಬೇರೆ ಬೇರೆ ಅದಾವ್ರಿ. ಆಗಿದ್ದುರಿ ಈಗಿಲ್ರಿ. ಅವು ಬಾರ್ಕೋಲ ಇಲ್ಲಲ್ರಿ, ಮೊದಲು ಎತ್ತುಕೊಳ್ಳೋ ಇಲ್ಲಲ್ಲ. ಈಗ ಕೈ ಸೊನ್ನಿ ಬಾಯಿ ಸೊನ್ನಿ ಅಟ್ಟ ಅಲ್ದ ಬಾರ್ಕೋಲ್ ಸೊನ್ನಿ ಹೇಳ್ತಿದ್ರು ನಮ್ಮಲ್ಲಿ ಮಂದಿ ಹಿರಿಯರು. ಬಾರ್ಕೋಲ್ ಸೊನ್ನಿ ಹೋಗೇ ಬಿಟ್ಟಾವ ಯಾರು. ಆಗ ನಿಮ್ಗೆ ಹೇಳ್ತೀನಿ ರೀ, ಹಿಂದಿನ ಮಂದಿ ಗಂಡ ಹೆಂಡತಿ ಇರ್ತಿದ್ವು ಅಲ್ರಿ, ಭಾಳ ಬಡಿತಿದ್ದು ಗಂಡುಗಳು ಹೆಂಡತಿನ, ಭಾಳ ಬಡಿತಿದ್ರಿ. ಏನು ಅವಕ್ಕೆ ತಿಳುವಳಿಕೆ ಇದ್ದಿದ್ದಿಲ್ಲೋ, ಏನು ಇವು ದಾಡ್ಡಿದ್ದು ಗೊತ್ತಿಲ್ರಿ, ಭಾಳ ಜಗಳ ಹಾಕಿದ್ದು. ಆದ್ರೂ ಆಗಿನ ಹೆಣ್ಮಕ್ಳು ಎಷ್ಟು ಗಟ್ಟಿ ಅಂದ್ರೆ, ಅವ ಗಂಡ ಎಷ್ಟು ಬಡಿತಾನ ಬಡಿಲಿ, ಬಡದ್ರು ಒಂದು ದಿನ ತವ್ರ ಮನೆಗೆ ಹೋಗಿದ್ದಿಲ್ಲ ನಮ್ಮ ಹಿಂದಿನ ಮಂದಿ. ಅಲ್ಲೇ ಬಾಜು ಮನೆಯವ್ರ ಹೋಗಿ ಕೂತ ತಂಗಂದ್ ಹಿಂಗಂದ್ ಮತ್ತಿದ ಮನೆಗೆ ಬರೋದು ನಮ್ಮ ಹಿಂದಿನ ಮಂದಿ. ಈಗಿನವ್ರು ಹಂಗಿಲ್ರಿ, ಮಾತ್ನಾಗ ಪರಕ್ ಆತಂದ್ರೆ ತವ್ರ ಮಣಿನ ಬಡಿಯುದು ಬೇಯುದು ಅಲ್ರಿ. ಮಾತಾಡೋದ್ರೊಳಗೆ ಏನ್ರ ಹೆಚ್ಚಕ ಮಾತಂದ್ರೆ ನಮ್ಮ ಮಂದಿ ಈಗಿನ ಮಂದಿ ತವ್ರ ಮನೆಗೆ ಹೋಗಿರ್ತದೆ ಜಗಳ ತೆಗೆದ. ಹಂಗಂದಾವ್ ಹಿಂಗಂದಾವ್ ಅಂತ ತಿಳ್ಕೊಂಡು ನಮ್ಮ ಹಿಂದಿನ ಮಂದಿ ಹೆಂಡತಿನ ಬಡದ್ರು ಬಾಜು ಮನೆಯಾಗ ಹೋಗಿ ಕುಂತು ಬಂದು ಬರ್ತಿದ್ದು. ಕಾರಣ ಏನು ಅಂತಂದ್ರೆ ಅಷ್ಟು ದಿಟ್ಟತನದಿಂದ ಬಾಳೆ ಮಾಡಿದವ್ರು ನಮ್ಮ ತಾಯಂದಿರು ಹಿಂದಿನ ಮಂದಿ ಎಲ್ಲ. ಎಷ್ಟು ಭಯ ಇತ್ತು ಗಂಡನ ಬಗ್ಗೆ ಆಗಿನ ಕಾಲದೊಳಗೆ, ಗಂಡನ ಬಗ್ಗೆ ಎಷ್ಟು ಭಕ್ತಿ ಇತ್ತು ಆಗಿನ ಕಾಲದೊಳಗೆ. ನಮ್ಮ ಹಿಂದಿನ ಮಂದಿ ಹೊಸ್ತಾಗಿ ಬಂದು ನಂತರ ಹೆಂಡತಿ ಹೊಸ್ತಾಗಿ ಬಂದ್ಲು ಅಂತಂದ್ರ ಎಷ್ಟು ನಾಚುತ್ತಿತ್ರಿ ನಮ್ಮ ಮಂದೆಲ್ಲ. ಎಷ್ಟು ನಾಚುತ್ತಿದ್ರು ಅಂದ್ರೆ ಮದುವೆ ಆದ ನಂತರ ಹೊಸ್ತಾಗಿ ಬಂದ್ರು ಅಂದ್ರ ನೀವು ಅಲ್ರಿವ ಆಯ್ಗಳು ಕೂತಾರಲ್ಲ, ಆಯ್ಗಳು 70 ವರ್ಷದವ್ರು 80 ವರ್ಷದವ್ರು ನಮ್ಮ ಆಯ್ಗಳು ಅವ್ರು ಹೊಸ್ತಾಗಿ ಬಂದಾಗ ಹೊಸ್ತಾಗಿ ಬಂದಾಗ ನಮ್ಮ ಹಿಂದಿನ ಮಂದಿ ಒಂದೊಂದು ಹಡಿತಕ ಎಡ್ಡೆಡ್ಡು ಹಡಿತಕ ಎಡ್ಡು ಗಂಡ ಹೆಂಡತಿ ಎದರ ಬದರ ನಿಂತು ಮಾತಾಡ್ತಿದ್ದಿಲ್ಲ. ನಮ್ಮ ಹಿಂದಿನ ಮಂದಿ ಅಟ್ಟು ನಾಚ್ಕೋತಿತ್ತು. ಈಗಿನವ್ರು ಹಂಗಿಲ್ರಿ, ಈ ಕಡೆ ಗಚ್ಚ ಮಾಡಿ ಹೋದ್ರು ಅಂದ್ರ ಆ ಜೀಪ್ ಗಾಡಿದಾಗ ಒಂದು ಫೋನ ಕೊಟ್ಟು ಕಳಿಸಿರ್ತಾನ. ಅವ ಫೋನ ಕೊಟ್ಟು ಕಳಿಸಿರ್ತಾನ್ರಿ. ಗಚ್ಚ ಆತಂದ್ರ ಯಾದಿ ಬರದ್ರಂದ್ರ ಚಾಲೂನ ಏನು ಹಲೋ ನಿಮಗೆ ಹೇಳ್ತನ್ರಿ. ಹೆಂಗೆ ಮಾತಾಡ್ತಾವ ಈಗಿನ ಅಂತೂ ಯವ್ವ, ಮಾತಾಡಿ ಒಂದೊಂದು ಎಷ್ಟೋ ಕೆಡಿಸ್ಕೊಂಡಾವ್ರಿ, ಅರ್ಧಕ್ಕ ಹೋಗ್ಯಾವ್ರಿ, ಅಟ್ಟಕ್ಕ ನಿತ್ತಾವ್ರಿ. ಈಗಿನ ಎಲ್ಲ ಭಾಳ ವ್ಯವಸ್ಥೆ ಕೆಟ್ಟ ಹೋಗ್ಯದ. ಆದ್ರೂ ನಮ್ಮ ಹಿರಿಯರು ಅದನ್ನ ತಡ್ಯಾಕ ಪ್ರಯತ್ನ ಮಾಡ್ತಾರ, ಆದ್ರೂ ಅದಾಗವಲ್ತು. ಲಗುಟ ಲಗ್ನ ಮಾಡಿಬಿಡ್ಬೇಕಿಲ್ಲ. ಅವು ಎಡ್ಡು ಬುದ್ಧಿಗೇಡ್ರಿ. ಯಾಕ್ರಿ ಸ್ವಾಮಿ ನಮ್ಗೆ ಯಾಕೆ ಬುದ್ಧಿಗೇಡ ತಂದಿರಿ? ಮತ್ತೆ ನೀವು ನಿಮಗೆ ಬದುಕಿನ ಜ್ಞಾನ ಇರಂಗಿಲ್ಲ. ಆಗ ಸಾಲಿ ಕಲ್ತು ನೀವು ಬಂದಿರ್ತೀರಿ, ಅದು ಸಾಲಿ ಕಲ್ತು ಅದು ಬಂದಿರ್ತದೆ. ಅವಕ್ಕೆ ಇದಿರಂಗಿಲ್ಲ. ನಮ್ಮ ಹಿಂದಿನ ಮಂದಿ ಹಳಿ ಮಂದಿ ಎಲ್ಲ ಅವ್ರಿಗೆ ಒಂದು ಮಟ್ಟದ ತಿಳುವಳಿಕೆ ಇತ್ತು. ಈಗ ಫೋನ್ ಕೊಟ್ಟು ಬಿಡ್ತಾರೆ, ಹಂಗ ಮಾತಾಡ್ಕೋತ ಕುಂಡಿರ್ತಾವ. ಏನು ಮಾತಾಡ್ತಾವೋ ಏನೋ ನಿಮಗೆ ಹೇಳ್ತೇನ್ರಿ, ಬೆಳಗನ ಮಾತಾಡೋದು ಹಂಗ ಚಂಚನಕ ಮಾತಾಡೋದು. ಇನ್ನ ಈಗಟ್ಟು ಪಾಡ್ರಿ, ಆಗೆಲ್ಲ ಮಾಳಿಗೆ ಮೇಲೆ ಕುಂಡಿರ್ತಿದ್ದು. ಟವರ್ ಇಲ್ಲದಕ್ಕ ಅದು ಮಾಳಿಗೆ ಮೇಲೆ ಇದು ಮಾಳಿಗೆ ಮೇಲೆ. ಅವ್ರ ಪಾಪ ತಂಗಿ ಕೆಳಗೆ ಬಾರಯ್ಯವ್ವ, ಬಿಸಿಲು ಭಾಳ ಐತಿ ಕೆಳಗೆ ಬಾರಯ್ಯವ್ವ ಅಣ್ತಾಳಕ್ಕಿ. ಬರ್ತಾರಲ್ವ ನೀ ಸೊಮ್ಮ ಊಟ ಮಾಡಿ ಹಿಂದೆ ನಾ ಬರ್ತಾನೆ ಅನ್ನೋದು ಮಾತು. ಕುಯ್ 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 ಒಟ್ಟು ಸಣ್ಣಂಗೆ ಕುಯ್ ಕುಯ್ ಏನು ಮಾತಾಡ್ತಾವು, ಏನು ಸುದ್ದಿ ಅದು ಮಾತಾಡ್ದ ಇದು ಮಾತಾಡ್ದ. ಇವ್ ನಮ್ಮ ಹಿರಿಯರು ಏನು ಮಾಡ್ತಾರಂದ್ರೆ ಎಲ್ಲಿದ ತಂಗಿ ಮ್ಯಾಲ ಇಲ್ಲೇ ಕೂತಾಳ, ಏನು ಮಾತಾಡ ಮಾತಾಡ್ಲಿ ಏನು ಮಾತಾಡಿ ಹದಿಗೆಡ್ಸ್ಕೋತಾವು. ಇವು ನಮ್ಮ ಹಿರಿಯರಿಗೂ ಗೊತ್ತಿಲ್ಲ ಅಂದ್ರೆ ಏನು ಪಾಪ ಅವ್ರದ್ದೇನು ಪ್ರೀತಿಯಿಂದ ಮಾತಾಡ್ಲಿ, ಚಂದ ಮಾತಾಡ್ಲಿ, ಗಂಡ ಹೆಂಡತಿ ಚಂದ ಇರ್ಲಿ ಅಂತ ಅವ್ರ ಅಭಿಪ್ರಾಯ ಇರ್ತೈತಿ. ಇವು ಏನ್ ಕೆನಾರ ಮಾತಾಡಿ ಗದ್ಲ ಹಿಡಿಸ್ಕೊಂಡು ಕೂತು ಬಿಡ್ತಾವ.
ಕಾರಣ ಏನು ಅಂತಂದ್ರೆ ನಾವು ಭಾಳ ಎಚ್ಚರ್ಲೇ ಇರ್ಬೇಕು. ಈಗಿನ ಮಂದಿ ಎಲ್ಲ ಆಗ ಮದುವೆ ಆಗೋದು ನೋಡ್ರಿ, ನೀವು ಎಷ್ಟು ಮಾತಾಡ್ತಿರ್ತಾವ. ನಮ್ಮ ಹಳಿ ಮಂದಿ, ಹಿಂದಿನ ಮಂದಿ ಗಂಡ ಹೆಂಡತಿನ ಮಾತಾಡ್ಸ್ಬೇಕಂತ ಒಂದು ವಾರ ಗಂಟ್ಲೆ ಪ್ರಯತ್ನ ಮಾಡ್ತಿರ್ತಾವ. ನಾವು ಹಂಗ ನಮ್ಮ ಶಾಂತಾನಂದ ಅಪ್ಪಗೊಳ್ತಿದ್ರಿ, 75 ವರ್ಷದವ್ರು, ನಮ್ಮ ಮಾಲಿಂಗಪುರ ಸಜಾನಂದ ಅಪ್ಪಗಳು ಕೂಡ ಅವ್ರು ಹೇಳ್ತಿದ್ರು ಏನಂತಂದ್ರ, ಹೆಂಡತಿನ ಮಾತಾಡ್ಸ್ಬೇಕಂತ ತಿಳ್ಕೊಂಡು ಒಂದು ವಾರ ತಕ ಹೊಸ್ತಾಗಿ ಬಂದಾಡ್ರಿ ಮಾತಾಡ್ಸ್ಬೇಕಂತ ಇವ್ ಹುರುಪು ಒಟ್ಟ ಹೆಂಡತಿನ ಮಾತಾಡ್ಸ್ಬೇಕಂತ ತಿಳ್ಕೊಂಡ. ಆಕಿ ಅಡಿಗೆ ಮನೆಯಾಗಿರಕ್ಕಿ ಇವ ಹಗಾರ್ಕ ನೀರ್ ಕುಡಿಬೇಕಂತ ಇವ್ ಅಡಿಗೆ ಮನೆಗೆ ಹೋಗವ. ಇವ್ ಅಡಿಗೆ ಮನೆಗೆ ಹೋಗ್ಬಿಡ್ದ ದಾಡ್ 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 ಆಕಿ ಹೊರಗೆ ಬಂದ್ಬಿಡಕ್ಕೆ. ನಮ್ಮ ಹೆಣ್ಮಗಳು ಗಂಡ ಬಂದ್ ಅಂತ ತಿಳ್ಕೊಂಡು ಆಕಿ ನಾಚಿ ಹೊರಗೆ ಬಂದ್ಬಿಡಕ್ಕೆ. ಅವ ಮತ್ತ ಗಟ ಸುಮ್ ನೀರ್ ಅಡಿಕೆ ಆಗಿಲ್ಲ ಬಿಟ್ಟಿಲ್ಲ, ನೀರ್ ಕುಡಿಯವ ಒಂದ್ಸರಿ ಹೋದ ಕುಡಿಯಬೇಕಲ್ಲ. ಮತ್ತೆ ಒಂದ್ಸರಿಗೆ ನೀರು ಕುಡಿದು ಮತ್ತೆ ಹೊರಗೆ ಬರುದು. ಅವ ಹೊರಗೆ ಬಂದ್ ಅನ್ಬಿಡ್ದ ಈಕೆ ಮತ್ತೆ ದಾಡ್ 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 ಒಳಗ. ಇಬ್ರು ಅದು ಒಂದ್ಸಾರಿ ಈಕೆ ಒಳಗೆ ಹೋಗುವಾಗ ಇವ್ ಹೊರಗೆ ಹೋಗುವಾಗ ಬಾಗಲ್ದಾಗ, ಆಗ ಸಣ್ಣ ಬಾಗಲ್ದಾಗ ಇಬ್ರು ಕೂಡಿದ್ರತ್ತ. ಅವ್ರು ಕೂಡಿದ ಕೂಡಲೇ ಅವಂದ ಈಗ ಒಂದಿಟ್ಟು ಮಾತಾಡಿಸಿ ಬಿಡ್ಬೇಕು ಗಪ್ಪನೆ ತಿಳ್ಕೊಂಡು ತಳಗ ಬಾಗಿ ಕಡ್ಡಿಬಿಡಿಗೆ ಬಿತ್ತು ಅಂದತ್ತ. ಅಂದ ಕೂಡಲೇ ಆಕಿ ಅಟ್ಟಕ್ಕ ಅವ್ನು ಹೇಂತಿ ಎಲ್ಲಿ ಬಿತ್ರಿ ಅಂತ ಅಂದತ್ತ. ಆಯ್ತು ಬಿಡ ಅಂದತ್ತವ್. ಅಟ್ಟ ಅದೊಂದು ಮಾತು ಬೇಕಾಗಿತ್ತು ಅವಂಗ. ಹೆಂಡತಿ ಕೂಡ ಮಾತಾಡಕ ಅದೊಂದು ಮಾತು ಬಿಡಕ್ ಬೇಕಾಗಿತ್ತು. ಆಯ್ತು ಬಿಡ ಅಂತ ತಿಳ್ಕೊಂಡು ಹೊರಗೆ ಹೋದಂತ. ಅಷ್ಟು ಪ್ರೀತಿಯಿಂದ ಬದುಕಿದವ್ರು ನಮ್ಮ ಹಿಂದಿನ ಮಂದೆಲ್ಲ. ಈಗಿನ ಅವ್ರು ಮದುವೆಯಾಗ ನೋಡ್ಬೇಕು, ಇಬ್ರು ಕೂಡ ಜೋಡಿಗೆ ನಿಂತಿರ್ತಾರೆ ನೋಡ್ರಿ. ಈಗಿನ ಮದುವೆ ಮಾತು ಬೇರೆ, ಇಬ್ರು ಕೂಡ ಡ್ಯಾನ್ಸರಿ ಅಲ್ಲಿ. ಇವು ಹೋದದ್ದು ಕುಣಿವ, ಹೆಣ್ಣಿನ ಕಡೆದ್ದು ಕುಣಿವ, ಗಂಡ ನಿಮ್ಗೆ ಹೇಳ್ತಾನ ಅಪ್ಪ ಅವನ ಸರಿ ಹಾಗೆ ಕುಣಿಸತ್ತಾರ. ಎಂದು ಹುಟ್ಟೇರಿ ಅಂದ ಅಪ್ಪ ಅವ ಕುಣಿಯಾಗತ್ತಾವ ನಮ್ಮ ಪಾಪಾವು. ನಿಮ್ಮ ಸಲಗೇನ ಇನ್ನ ಇವತ್ತು ಪಾಡ್ರಿ ಹಿರಿಯರ, ನಾ ಗುಲ್ಬರ್ಗ ಡಿಸ್ಟಿಕ್ದಾಗ ಪ್ರವಚನಕ್ಕೆ ಹೋಗ್ಕನಲ್ರಿ, ಒಂದು ಕನ್ಯಾ ಕೊಡ್ಬೇಕಾದ್ರೆ ಕಡಿಮೆ ಅಂದ್ರೆ 25 ತೊಲಿ ಬಂಗಾರ ಕೊಡ್ಬೇಕತ್ತ. ಆ ಕಡೆ ಇವತ್ತು ನಮ್ಮ ಅಣ್ಣೆ ಆಳಂದ ತಾಲೂಕದೊಳಗ ಕಾಮನಹಳ್ಳಿ ಅಂತ ಒಂದು ಊರಾಗಿದ್ನಿ, ಒಬ್ಬರ ಮನೆಗೆ ಊಟಕ್ಕೆ ಹೋಗಿದ್ನಿ. ಆ ಊಟಕ್ಕೆ ನೀಡು ಹೆಣ್ಮಗಳು ಅಳ್ಳಾಕತ್ತಿದ್ಲಕ್ಕಿ. ಯಾಕೆ ಕಳ್ತಿ ಅಂದ ಕೂಡಲೇ ಮಣ್ಣೆ ನನ್ನ ಮಗಳನ್ನ ಕೊಟ್ಟನ್ರಿ ಅಂದ್ಲು. ಮಗಳನ್ನ ಕೊಟ್ರೆ ಅಳುದೇಕ? ಮಗಳ ನಟ್ಟ ಕೊಟ್ಟಿಲ್ರಿ, 22 ತೊಲಿ ಬಂಗಾರ ಓದಾನ್ರಿ ಹಳೆ. ನಮ್ಮ ಮನ್ಯಾಗ ಇದ್ದದ್ದು ಬಿದ್ದದ್ದು ಎಲ್ಲ ಮಾರಿ ಕೊಟ್ಟನ್ರಿ, ಏನು ಕೊಟ್ರು ತಪ್ಪಿಲ್ರಿ. ಈಗ ನನ್ನ ಮಗಳು ಹಟ್ಟಿಲೆಗಳ ಮತ್ತೆ 2 ತೊಲಿ ಹಾಕತ್ತು ನಿತ್ತಾನ್ರಿ. ಬಾಡ್ರಿ ಆ ಕಡೆ ಬಂಗಾರದು. ಕಾರಣ ಏನು ಅಂತಂದ್ರ ಇನ್ನ ನಮ್ಮ ಕಡೆ ಪಾಡ ಏನು ವ್ಯವಸ್ಥೆ ಈಗ ಒಂದು ಲೆವೆಲ್ಗೆ ಬಂದದ್ದು. ನಮ್ಮ ಕಡೆ ಕನ್ಯಾನ ಸಿಗವಲ್ಲರು, ಅದ್ರಾಗ ಮತ್ತಿನ್ನ ಬಂಗಾರ ಹುಂಡ ಕೊಡುದು ಎಲ್ಲಿ ಬರ್ತದ ರೀ? ಆ ರೀತಿಯೊಳಗ ಹೆಣ್ಮಕ್ಳು ಬಹಳ ಶಾನ್ಯಾರು, ಬಹಳ ಗಂಡಂದ್ರ ಭಯ, ಗಂಡಂದ್ರ ಭಕ್ತಿ. ಆವತ್ತಿನ ಕಾಲದೊಳಗ ಆ ಹೆಣ್ಮಗಳು ಗಂಡ ಅಂತಂದ್ರೆ ದೇವ್ರಂತ ತಿಳ್ಕೊಂಡಿದ್ಲಕ್ಕಿ. ಏನು ಮಾಡ್ಬೇಕು, ಗಂಡಗೆ ಸೊನ್ನೆ ಮೇಲೆ ಹೇಳ್ಬೇಕಂತ ನೋಡಲಿಲ್ಲ ಅವ ಗಂಡ. ಪ್ರಭುದೇವರು ಕೂಡ ಅಷ್ಟು ಚರ್ಚಾದೊಳಗ ಮಗ್ನಾಗಿ ಬಿಟ್ಟಿದ್ದ. ಹಿಂದಿಗಡೆ ಇನ್ನು ತೀರ ಟೈಮ್ ಆಗ್ತದ, ಬ್ಯಾಡಿನ ಗಂಡಗೆ ಹೇಳಬೇಕಂತ ತಿಳ್ಕೊಂಡು ಹಗರ್ಕ ಮಂದ್ಯಾಗ ಎದ್ದು ನಿಂತ್ಲು. ಮಂದ್ಯಾಗ ಎದ್ದು ನಿಂತು ಗಂಡಗ ಆಕೆ ಎದ್ದು ನಿಂತು ಕೂಡಲೇ ಗಂಡ ಅಕ್ಕಿ ಕಡೆ ನೋಡಿದ. ಯಾಕೆ ನಮ್ಮಕ್ಕೆ ಯಾಕೆ ಎದ್ದು ನಿಂತಳು ಅಂತ ತಿಳ್ಕೊಂಡ. ಯಾಕೆ ಎದ್ದು ನಿಂತಳು ಅಂದ್ಕೂಲೆ ಆಗ ಗಂಡಗ ಒಂದ್ ಮಾತು ಹೇಳಿದ್ಲಕ್ಕಿ. ಏನ್ ಹೇಳ್ಬೇಕಾಗಿತ್ತು ಆಕೆ ಗಂಡಗ? ಅಲ್ರಿ ನೀವು ಪ್ರಭುದೇವರು ಕೂಡ ಕಾಯಕದ ಬಗ್ಗೆ ಮಾತಾಡ್ಕೋತ ನಿತ್ರ ಏನಾತು? ಎಟೋ ತಕ ನಿಂದಿರ್ತೀರಿ ಮಾತಾಡ್ಕೋತ. ಈಗ ಏನಾಗ್ಯದ ಅಂದ್ರೆ ಕಾಯಕಕ್ಕೆ ಹೋಗ್ಬೇಕು, ನೀವು ಅಕ್ಕಿ ಆರ್ಸಾಕ್ ಹೋಗ್ಬೇಕು, ಟೈಮ್ ಆಗ್ಯದ, ಹೋಗ ಬರ್ರಿ ಅಂತ ಇಷ್ಟು ಹೇಳ್ಬೇಕಾಗ್ಯದ ಗಂಡಗಾಕಿ. ಇಷ್ಟು ಗಂಡಗೆ ಹೇಳ್ಬೇಕಾಗ್ಯದ. ಅದನ್ನ ಒಂದು ಸುಧಾರಿಸಿದ ಮಾತಿನೊಳಗೆ ಹೇಳಿದ್ಲಕ್ಕಿ ಗಂಡಗ. ಏನ್ ಹೇಳ್ತಾಳಂತಂದ್ರ, ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದನೆ. ನೋಡ್ರಿ ಗಂಡಗೆ ಮಾತಾಡ್ತಾಳ. ಏನು ಬರ್ದಿಲ್ರ ಮತ್ತೆ ಈ ವಚನದನ್ನ? ಪೆನ್ನ ಬುಕ್ಕ ತಗೊಂಡು ಮಂದ್ಯಾಗ ನಿಂತು ಬರ್ಯಾಕತ್ತಿಲ್ಲಕ್ಕಿ. ಗಂಡಗ ಅಕ್ಕಿ ಆರ್ಸಾಕ್ ಹೋಗುದತ್ರಿ, ಟೈಮ್ ಆಗ್ಯದ, ಹೋಗ್ಬರ್ರಿ ಅಂತ ಹೇಳ್ಬೇಕಾಗ್ಯದ ಅಕ್ಕಿ. ಅದನ್ನ ಹೆಂಗ್ ಹೇಳ್ತಾಳ ಗಂಡಗಂದ್ರ, ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾಳ್ದನೆ, ಶರಣರ ತಿಪ್ಪೆಯ ತಪ್ಪಲದ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು, ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಇಷ್ಟ ಅಂದ್ ನೋಡ್ರಿ. ಈ ಮಾತಿನ ಅರ್ಥ ಏನು? ಕಾಯಕ ನಿಂದಿತ್ತು, ನಿಂದು ಕಾಯಕ ಐತ್ರಿ ಮಾರಯ್ಯ. ಗಂಡಗತ್ತಾಳಕ್ಕೆ ಕಾಯಕ ನಿಂದ ಐತಿ, ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾದ, ಏಳು ಕೆಲಸಕ್ಕೆ ಹೋಗೇಳು. ಶರಣರ ತಿಪ್ಪೆಯ ತಪ್ಪಲವ ತಂದು ನಿಶ್ಚಯಿಸಿ ಪ್ರಸಾದ ಮಾಡಬೇಕು, ಅದಕ್ಕೆ ಟೈಮ್ ಆಗ್ಯದ ಹೋಗ್ಬಾ ಅಂತ ಇಷ್ಟು ಹೇಳುದನ್ನ ವಚನದೊಳಗೆ ಹಿಂಗೆ ಹೇಳಿಬಿಟ್ಲು. ಅದು ಇವತ್ತ ಅಕ್ಕಿ ಆವತ್ತು ಅಂದದ ಮಾತ.
ಕಾಯಕ ನಿಂದಿತ್ತು ಏಳಯ್ಯ ಎಣ್ಣಾದನೆ, ಶರಣರ ತಿಪ್ಪೆಯ ತಪ್ಪಲದ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಇದೊಂದು ಮಾತು ಅಂದಳು. ಇದು ಒಂದು ಮಾತ ವಚನ ಆಗಿಬಿಟ್ಟಿತದು. ಇವತ್ತು ಆ ಹೆಣ್ಮಗಳು ಉನ್ನತ ಶಾಲೆ ಕಲ್ತಿಲ್ಲ, ಯೂನಿವರ್ಸಿಟಿಯೊಳಗ ಆವತ್ತು ಅಂದದ ಮಾತು ಇವತ್ತು 100 ಮಂದಿ PhD ಮಾಡ್ಯಾರ. ಆಕೆ ಅಂದದ ಮಾತ 100 ಮಂದಿ PhD ಮಾಡ್ಯಾರ ಆ ಮಾತಿನ ಮೇಲೆ, ಆ ವಚನದ ಮೇಲೆ. ಹೆಂಗ ಮಾತಾಡಿರ್ಬೇಕು ನೋಡ್ರಿ ಆಕೆ.